ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಒಂದು 4-5 ದಿವಸದಿಂದ ಒಬ್ಬ ದೇವಮಾನವ ಭಾರತದಾಗ ಮತ್ತೊಬ್ಬ ದೇವಮಾನ ಬಗ್ಗೆ ದೊಡ್ಡ ಸುದ್ದಿ ಹವಾ. ಯಾಕಂದ್ರ ಈಗ ಅವನ ಇತಿಹಾಸ ಎಲ್ಲ ಹೇಳಕ್ ಶುರು ಮಾಡಿದಾರ. ಅವನ ಹೆಸರ ಅಶೋಕ್ ಕರಾತ್ ಅಂತೇಳಿ. ನಾಸಿಕ್ದ ಹತ್ಯಾಕ್ ಒಂದ್ ಸಣ್ಣ ಹಳ್ಳಿ, ನಾಸಿಕ್ ಜಿಲ್ಲಾದ ಹತ್ರ. ಮೊದಲೇ ಊರಾಗ ಕೋಳಿ ತುಡುಗು ಮಾಡ್ತಿದ್ದಂತೆ ಅವ. ಆಮ್ಯಾಗ SSLC ಫೇಲ್ ಅದಾವ. ಇತ್ತೀಚೆಗೆ ಅವನ್ನೆಲ್ಲ ಭವಿಷ್ಯವಾಣಿಗಳು ಈಗ ಹೇಳಕ್ ಶುರು ಮಾಡೈತಿ ಮಂದೆಲ್ಲ. ಅವ ಮೊದಲ ಮರ್ಚೆಂಟ್ ನೇವಿ ಒಳಗಿದೇನು, ಒಂದ್ 100-120 ದೇಶ ಅಡ್ಡಾಡಿದೆನು. ಒಟ್ಟಾರೆ ಈಗ ನಾ ದೇವಮಾನವ. ಒಟ್ಟಾರೆ ಆ ಒಂದ ಶ್ರೀಮಂತ ಹೆಣ್ಮಕ್ಳನ್ನ ಬಲಿ ಕೆಡುತ್ತಿದ್ದವ ದೇವಮಾನವ ಅಂತ ಹೇಳಿ. ಪೂಜಾ ಪುನಸ್ಕಾರ, ಒಟ್ಟಾರೆ ಈ ನಮ್ಮ ದೇಶ ಎಷ್ಟು ಮುಂದುವರೆದೈತ್ಲ, ಇನ್ನು ಮೌಢ್ಯ ಹೆಂಗೈತೆ ಅನ್ನೋದಕ್ಕೆ ಇದೊಂದು ಇಲ್ಲೇ ಪಕ್ಕದ ಮಹಾರಾಷ್ಟ್ರದಾಗಿಂದ ಒಂದು ಘಟನಾ. ದೇಶ ತುಂಬಾ ಸಂಚಲನ ಆಗತೈತಿ. ದೇಶ ಎಲ್ಲಾ ಮಾಧ್ಯಮದಾಗ 58 ಮಂದಿ ಹೆಣ್ಮಕ್ಳ ಜೊತೆ ಅವನ ಸರಸ ಆಡಿದ್ದೆಲ್ಲ ಈ ಒಂದು CC ಕ್ಯಾಮೆರಾದಾಗ ಆಗಿ ಪೊಲೀಸರು ಮತ್ತು ವಾಹಿನಿಗಳು ಎಲ್ಲ ಬರತೈತಿ. ನನ್ನ ವಾಹಿನಿಯೊಳಗೆ ಬಂದೈತಿ, ಆದ್ರ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರ ಆ ಮನುಷ್ಯನ ಬಗ್ಗೆ ಹೇಳುತ್ನಾಗ ನಾ ಮುಚ್ಚಿಡುದು ಏನೈತಿ. ಇಂಥ ದೇವಮಾನವ್ರು ಬಹಳ ಮಂದಿ ಆಗಿದಾರ. ಬಹಳಷ್ಟು ಇತಿಹಾಸದಾಗ ದೇಶಗಳು ಬಿಟ್ಟು ಹೋಗಿದಾರ. ಒಟ್ಟಾರೆ ಈ ಮಂದಿನ ಮೌಢ್ಯದಿದ್ರೊಳಗ ಹೋದ ನಾನಾ ಅವತಾರ ಪುರುಷ, ನನ್ನಿಂದ ಹುಟ್ಟು ಮಕ್ಕಳೆಲ್ಲ ದೇವ್ರಾಗ್ತಾರ, ನಿಮ್ಗೆ ಯಾವ್ದು ತೊಂದರೆ ಬರುದಿಲ್ಲ. ಹೆಣ್ಮಕ್ಳು ಏನಾದ್ರೂ ಒತ್ತಾಯ ಮಾಡಿದ್ರ ಒಟ್ಟಾರೆ ನಿನ್ ಗಂಡಿಗೆ ದೋಷ ಐತಿ, ನಿನಗ್ ದೋಷ ಐತಿ, ನಾನು ನಿಮ್ ಕೂಡ ಸಂಗತಿ ಮಾಡಿನಂದ್ರ ನಿಮ್ದು ಎಲ್ಲಾ ಪರಿಹಾರ ಆಗ್ತೈತಿ ಅಂತೇಳಿ 58 ಮಂದಿದ ಈಗ ಸದ್ಯ ಸಿಕ್ಕೈತಿ. ಅದು ಎಲ್ಲಾ ದೊಡ್ಡ ದೊಡ್ಡ ಶ್ರೀಮಂತರ, 100 ಕೋಟಿ ರೂಪಾಯಿ ಆಸ್ತಿ ಇರುವಂತ ಹೆಣ್ಮಕ್ಳ, ಅಧಿಕಾರಿಗಳ ಹೆಂಡತಿಯರು, ಶ್ರೀಮಂತ ಉದ್ಯಮಿಗಳ ಹೆಂಡತಿಯರು. ಅಂದ್ರ ಜಗತ್ ಎತ್ ಹೊಂಟೈತಿ. ಈ ಅಶೋಕ್ ಕಾರತ್ ಒಟ್ಟಾರೆ ನಿಮ್ಗೆ ಹೇಳ್ಬೇಕಂದ್ರ ಈ ನೋಡ್ರ ಅಸಹ್ಯ ಅನಿಸ್ತೈತಿ ನಮಗ, ನಿಮ್ಗೂ ಅಸಹ್ಯ ಅನಿಸ್ಬೋದ. ಆದ್ರೆ ಜನ ಜಾಗೃತ ಆಗೋದಕ್ಕೆ ನಾನು ವೈನಿ ಒಳಗೆ ಹಾಕತ್ತೀನಿ. ನಾನು ಇವತ್ತು ಊರೊಳಗೆ ಅದ ಇಂತವ್ರ. ನಾ ಪವಾಡ್ ಮಾಡ್ತೇನು, ನಿಮ್ ಮಾಡ್ಕಿ ಮಾಡ್ತೇವು, ಮಂತ್ರ ಮಾಡ್ತೇರು, ನಿಮ್ದು ಏನೈತ್ಲ ದೇವ್ ಬಿಡಿಸ್ತೇನು, ನಿಮ್ ಶ್ರೀಮಂತರು ಮಾಡ್ತೇನೆ ಅಂತ ಈ ಪ್ರತಿ ಊರಾಗ ಒಬ್ರು ಸಿಗತ್ತಾರ. ಅವ್ರ ಇಷ್ಟೆಲ್ಲಾ ಆಧುನಿಕತೆ ಬೆಳೆದ ಅವ್ರ ಎಲ್ಲಾ ಇಷ್ಟ ಜ್ಞಾನ ಇದ್ದ ಇಂತ ಒಂದು ಮೀಡಿಯಾಗಳಿದ್ದ ಇವತ್ತು ತಿಳುವಳಿಕಿದ್ದ ಮತ್ತ ಹೋಗಿ ಹಗಲಿ ಕಂಡ ಬಾವಿ, ರಾತ್ರಿ ಕಂಡ ಬಾವಿ ಹಗಲಿ ಬೀಳ್ತೇವ ಅಂತಾರಲ್ಲ, ಹಂಗಾಗ್ತೈತಿ ಒಟ್ಟಾರೆ ಜನರದ್ದು. ಅಂದ್ರ ಈ ಅಶೋಕ್ ಕಾರತ್ ಇನ್ನೂ ಒಂದ್ ದೊಡ್ಡ ವಿಚಿತ್ರ ಅಂದ್ರ, ಈ ಮಹಾರಾಷ್ಟ್ರದ ಮಹಿಳಾ ಆಯೋಗದ ಅಧ್ಯಕ್ಷೆ ರೂಪಾಲಿ ಚಕನ್ಕರ್ ಅಂತ ಹೇಳಿ, ಆಕೆ ಅವ್ನ್ ಪಾಠ ಪೂಜಾ ಮಾಡ್ತಾಳ. ಮಹಿಳಾ ಆಯೋಗದ ಅಧ್ಯಕ್ಷೆ ಛತ್ರಿ ಹಿಡ್ಕೊಂಡ್ ಅಡ್ಡಾಡ್ತಾಳ. ಆಕಿ ಕೂಡೇನು ಸಂಬಂಧ ಐತಂತೇಳಿ ಈಗ ಮಾತಾಡಕ್ ಶುರು ಮಾಡಿದಾರ ಈ ರೂಪಾಲಿ ಚಕನ್ಕರ್. ಆಕಿ ಈಗ ರಾಜೀನಾಮೆ ಕೊಟ್ಟಿದ್ದಾಳು. ಈ ಒಬ್ಬ ಅಶೋಕ್ ಕಾರತ್ ಒಟ್ಟಾರೆ ಅವನ ಇತ್ತೀಚೆಗೆ ಬರೋ ಸುದ್ದಿಗಳು ನೋಡಿದ್ರೆ ಎಷ್ಟು ಅದ್ರಾಗ ಏನದಾವ್ ನನಗಂತೂ ಗೊತ್ತಿಲ್ಲ. ಅದ್ರ ಬಂದದ್ ಮಾತ್ರ ಹೇಳತ್ತೀನಿ ನಾ. ಅವೇನ AI ಮಾಡಿದಾರೋ ಏನ್ ಮಾಡಿದಾರೋ. ಅವನ ಇವತ್ತ ಅಮಿತ್ ಶಾ ಅವ್ರ ಜೊತೆ ಕುಂತದ ಫೋಟೋಗಳು ಅದಾವು. ದೇವೇಂದ್ರ ಫಡ್ನವೀಸರು ಕೂಡ ಕ್ಲೋಸ್ ಆಗಿ ಮಾತಾಡಿದ ಫೋಟೋಗಳು ಅದಾವು. ಏಕನಾಥ್ ಶಿಂದೆ ಅವ್ರು ಕೂಡ ಮಾತಾಡಿದ್ದದಾವು. ಅನೇಕ ರಾಜಕೀಯ ನಾಯಕರು, ದೊಡ್ಡ ದೊಡ್ಡ ಉದ್ಯಮಿಗಳು ಅವನ್ ಕೂಡ ಸಂಪರ್ಕ ಇದ್ದದ ಫೋಟೋಗಳೆಲ್ಲ ವೈರಲ್ ಆಗತ್ತಾವ. ಅಂದ್ರ ಈ ಜಗತ್ ಎತ್ ಹೊಂಟೈತಿ, ನಮ್ ದೇಶ ಎತ್ ಹೊಂಟೈತಿ, ಮಹಾರಾಷ್ಟ್ರ ಎತ್ ಹೊಂಟೈತಿ. ಇನ್ನು ಇಂತ ಇಷ್ಟೆಲ್ಲ ಆದ್ರೂ ಇವತ್ತು ಅವಂಗ ಒಂದ ಪೊಲೀಸರ ಅರೆಸ್ಟ್ ಮಾಡಿದಾರ. ಅವ್ನು ಇವತ್ತು ಅವನ ಆಸ್ತಿ ಕೇಳಿದ್ರ ಪೊಲೀಸ್ ಇಲಾಖೆ ದಂಗ ಆಗತೈತಿ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಸದನದಾಗ ಹೇಳ್ತಾರ, ಅವ್ನು ಒಂದ್ 100 ಎಕರೆ ಜಮೀನ್, 100 ಪ್ಲಾಟ್ಗಳು, ಕೋಟ್ಯಾವಧಿ ರೊಕ್ಕ, ಗೆಸ್ಟ್ ಹೌಸ್ಗಳು ದೊಡ್ಡ ದೊಡ್ಡ ಸಿಟಿ ಒಳಗ, ಮುಂಬೈದಂತ ಇದ್ರಾಗ ಗೆಸ್ಟ್ ಹೌಸ್, ಪನ್ವೇಲ್ದಾಗ ಗೆಸ್ಟ್ ಹೌಸ್, ದೆಹಲಿ ಒಳಗ ಗೆಸ್ಟ್ ಹೌಸ್, ಮಹಾರಾಷ್ಟ್ರದಾಗ ಎಲ್ಲಿ ಬೇಕಾಗಿಲ್ಲ ಗೆಸ್ಟ್ ಹೌಸ್ಗಳು. ಅವನು ಅಲ್ಲೆಲ್ಲಿ ಆಯಾ ಮಂದಿನ ಕರೆದ ಕೆಲಸ ಮೂಡಿ ಮಾಡಿ ಆ ಹೆಣ್ಮಕ್ಳು ಕೂಡ ಅವ್ನು ಸಂಭೋಗ ಮಾಡ್ತಿದ್ದ ಅಂತೇಳಿ ಇವತ್ತು ದಾಖಲೆ ಸಹಿತ ಎಲ್ಲ ಬಿಡುಗಡೆ ಆಗತ್ತಾವ. ಆದ್ರೆ ಈ ಅಶೋಕ್ ಕಾರತ್ ನಂತವ್ರ ಇನ್ನೂ ಬಹಳ ಮಂದಿ ಅದಾರ. ಅವ್ರು ಯಾವ್ಯಾವ ವೇಷದಾಗ ಅದಾರೋ ಅಂತೂ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಹೆಣ್ಮಕ್ಳ ಬಹಳ ಜಾಗೃತರಾಗಿರ್ಬೇಕು. ಯಾಕಂದ್ರ ಯಾವ ದೇವಮಾನವ, ದೇವ್ರ ರೂಪದವ ಯಾವ ಬಂದ ಯಾರನ್ನು ಏನು ಮಾಡಕ್ ಆಗುದಿಲ್ಲ. ಒಟ್ಟಾರೆ ಈ ಒಂದ ನಂಬಿಕೆ ಅನ್ನೋದೈತ್ಲ ಅದು ಬಹಳ ದೊಡ್ಡದು. ಅಪನಂಬಿಕೆ ಒಳಗಾಗ್ಬೇಡ್ರಿ. ಏನಿರ್ತಾವಲ್ಲ ಇವರೆಲ್ಲ ಬಹಳಷ್ಟು ಮಂದಿ ಇನ್ನೂ ಕೆಲವೊಂದು ಅರಿವುಗಳದಾಗ ಡ್ರೆಸ್ದಾಗ ಇರ್ತಾರ, ಬೇರೆ ಬೇರೆ ಡ್ರೆಸ್ನಾಗ ಇರ್ತಾರ, ಬೇರೆ ಬೇರೆ ಮುಖವಾಡ ಹಾಕೊಂಡ್ ಬಂದಿರ್ತಾರ.
ನಿಮ್ದೆಲ್ಲ ಸುದ್ದಿ ಮಾಡ್ತು, ನಿಮ್ಮ ಮಾಟಿ ಮಾಡಿದಾರು, ಮಂತ್ರ ಮಾಡಿದಾರು, ನಿಮ್ಮ ತೆಗಿತೇವು, ಒಟ್ಟಾರೆ ನಿಮ್ನ ಸ್ವರ್ಗಕ್ಕೆ ಕಳಿಸ್ತೇವೆ ಮಟ್ಟದಾಗ ಮಾತಾಡ್ತಾರು. ಆ ಮಾತಿನ ವಾಕ್ಚಾತುರ್ಯ ಮಳ್ಳಾಗ್ತೈತಿ ಮಂದಿ. ಇವತ್ತು ಮಹಾರಾಷ್ಟ್ರದಾಗ ಆದದ್ದ ಮುಂದೆ ಎಲ್ಲೂ ಆಗಬಾರ್ದು, ಜಾಗೃತಿ ಇರ್ಬೇಕು ಜನ ಮೊದಲ. ಒಟ್ಟಾರೆ ಈ ಅಶೋಕ ಕಾರತ್ಗ ಫಾಶಿ ಶಿಕ್ಷೆ ಆಗ್ಬೇಕಂತ ಅನಿಸ್ತೈತಿ. ಯಾಕಂದ್ರೆ ಮಂದಿ ಮಾತಾಡೋದು ನೋಡ್ರಿ, ಅವ್ನಿಗೆ ಶಿಕ್ಷೆ ಸಣ್ಣ ಶಿಕ್ಷೆ ಕೊಡಬಾರ್ದು, ಇಂಥವ್ರ ಭೂಮಿ ಮ್ಯಾಗ ಇರಬಾರ್ದು. ಯಾಕಂದ್ರ ಈ ಇಡೀ ಎಷ್ಟು ಹೆಣ್ಣು ಕುಲನ ನಾಶ ಮಾಡಿ ಏನೇನ್ ಮಾಡಿದಾನ, ಆಸ್ತಿ ಮಾಡಿದಾನ, ಇಂಥವಾಗ ಶಿಕ್ಷೆ ಆಗ್ಬೇಕು. ಅದನ್ನ ನೀವು ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಇದನ್ನ ಪ್ರಸಾರ ಮಾಡ್ರಿ, ಜಾಗೃತ ಆಗ್ರಿ ಅನ್ನೋದಕ್ಕ ಈ ವಿಡಿಯೋ ಮಾಡಿದ್ದೇನೆ. ಹುಡ್ಕೊಂಡು ಬರ್ತಾ ಇದ್ರು.